ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರ್ಸನಾಲಿಟಿ ಡೆವಲಪ್ಮೆಂಟ್ ನಲ್ಲಿ ಸಾಫ್ಟ್ ಸ್ಕಿಲ್ಸ್ ಅಂತಂದ್ರೆ ಯಾವ ರೀತಿ ನಡ್ಕೋಬೇಕು, ಹೇಗ್ ನಡ್ಕೋಬೇಕು, ಯಾವ ಸಮಯದಲ್ಲಿ ಎಲ್ಲಿ ಯಾವ ರೀತಿ ನಡವಳಿಕೆಯನ್ನ ಪ್ರದರ್ಶಿಸಬೇಕು, ಈ ತರದ್ದೆಲ್ಲ ಹಲವಾರು ಬರುತ್ತೆ. ಅದು ಸಮಗ್ರ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟಂತ ವಿಷಯ. ರಾಮಾಯಣ, ಮಹಾಭಾರತ, ಭಗವದ್ಗೀತೆಗಳಲ್ಲಿ ಸಾಕಷ್ಟು ಸನ್ನಿವೇಶಗಳಲ್ಲಿ ಸಾಫ್ಟ್ ಸ್ಕಿಲ್ಸ್ ಅನ್ನು ನಾವು ಕಾಣಬಹುದು. ನಮ್ಮ ಋಷಿಮುನಿಗಳು, ನಮ್ಮ ಪ್ರಾಚೀನ ಕವಿಗಳು ಬಹಳ ತಜ್ಞರಾಗಿದ್ರು, ನಿಪುಣರಾಗಿದ್ರು. ಸಾಫ್ಟ್ ಸ್ಕಿಲ್ಸ್ ಅನ್ನ ಅವರದ್ದೇ ಆದ ಆಯಾಮದಲ್ಲಿ ಬೇರೆ ರೀತಿಯಲ್ಲಿ ಕಥೆಗಳ ಮೂಲಕ ಉದಾಹರಿಸಿದ್ದಾರೆ. ಅದರಲ್ಲಿ ರಾಮಾಯಣ ಸನ್ನಿವೇಶವನ್ನು ತೆಗೆದುಕೊಳ್ಳೋದಾದ್ರೆ, ರಾಮಾಯಣದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಬೇಕು ಅಂತ ನಿರ್ಧಾರ ಆದಾಗ ಕೈಕೇಯಿ ಬಂದು ಜಗಳ ಆರಂಭಿಸುವುದನ್ನ ನೋಡಿದ್ದೀರಿ. ನಂತರ ರಾಮ ಕಾಡಿಗೆ ಹೊರಡಬೇಕಾಯ್ತು. ವನವಾಸಕ್ಕೆ ಕಾಡಿಗೆ ರಾಮ ಹೊರಟಾಗ ರಾಮನಿಗೆ ಯಾವುದೇ ಒಂದು ದ್ವೇಷ ಭಾವನೆ ಒಕ್ಕಿ ಹರಿಯಲಿಲ್ಲ. ಅದರ ಬದಲಿಗೆ ಅವನ ವ್ಯಕ್ತಿತ್ವ ಬಹಳ ದೊಡ್ಡದಾಗಿ ಮಾರ್ದನಿಸಿತು. ರಾಮ ವನವಾಸದಲ್ಲಿ ಒಂದು ಪರ್ಣಕುಟಿಯನ್ನು ನಿರ್ಮಿಸಿಕೊಂಡು ಉಳಿದುಕೊಳ್ಳೋಕೆ ಆರಂಭಿಸಿದ ನಂತರ ಭರತ ಆಗಮನ ಆಗ್ತದೆ. ಭರತ ಕಾಡಿಗೆ ಹೊರಟಾಗ ಪುರಜನರು, ಪರಿಜನರು, ಅರಮನೆಯ ಹಿರಿಯರು, ಕಿರಿಯರು, ತಾಯಂದಿರು, ಋಷಿಗಳು ಎಲ್ಲ ಸೇರ್ಕೊಂಡು ಜೊತೆಗೆ ಹೋಗ್ತಾರೆ. ಯಾಕೆಂದ್ರೆ ರಾಮನನ್ನು ನೋಡ್ಬೇಕು, ಎಲ್ಲಿದ್ದಾನೋ, ಹೇಗಿದ್ದಾನೋ, ಏನ್ ಮಾಡ್ಕೊಂಡಿದ್ದಾನೋ ಅವರಿಗೂ ಒಂಥರ ಕುತೂಹಲ. ಹಾಗಾಗಿ ಹೊರಟರು. ಮುಂದೆ ಕಾಡಿಗೆ ಹೋದಾಗ ದೂರದಿಂದ ಭರತಾಗಮನ ಆಗ್ತಾ ಇದೆ. ಆನೆ, ಕುದುರೆ, ಕೆಲವು ಸೈನಿಕರು ಅವರ ರಕ್ಷಣೆಗೆ ಬಂದವರು. ಯಾಕೆಂದ್ರೆ ಭರತ ಹೇಳಿ ಕೇಳಿ ಒಬ್ಬ ರಾಜಕುಮಾರ. ಹಾಗಾಗಿ ಅಯೋಧ್ಯೆಯ ಒಂದು ದೊಡ್ಡ ಸಮೂಹವೇ ಹೊರಟು ಬರ್ತಾ ಇದ್ರೆ ಆಗ ಜೊತೆಗೆ ರಕ್ಷಣೆಗೆ ಸೈನಿಕರು, ಕಾಲಾಳುಗಳು, ಅಶ್ವಾರೋಹಿಗಳು ಮತ್ತು ಆನೆ ಸವಾರರು ಇವರೆಲ್ಲ ಇರ್ತಾರೆ. ಅವರೆಲ್ಲ ಬಂದಿದ್ರು. ರಾಮ ಸೀತೆಯರ ರಕ್ಷಣೆಗೆ ಕಾಡಿನಲ್ಲಿ ಅವರ ಸೇವೆಗೆ ತೊಡಗಿಕೊಂಡ ಲಕ್ಷ್ಮಣ ಯಾವುದೋ ಒಂದು ಸದ್ದು ಕೇಳಿಸಿಕೊಂಡು ಎಲ್ಲೋ ಏನೋ ನಡೀತಾ ಇದೆ ಅಂತ ಮರ ಹತ್ತಿ ನೋಡ್ತಾನೆ. ದೂರದಲ್ಲಿ ಭರತ ದೊಡ್ಡ ಜನ ಸಮೂಹದೊಟ್ಟಿಗೆ ಬರ್ತಾ ಇದ್ದ. ಸೈನಿಕರು ಮುಂದೆ ಬರ್ತಾ ಇದ್ರಲ್ಲ, ಹಾಗಾಗಿ ಭರತ ಯುದ್ಧಕ್ಕೆ ಬಂದ ತಮ್ಮ ಮೇಲೆ ಇಲ್ಲೂ ತಮಗೆ ಉಳ್ಕೊಳ್ಳೋದು ಕೊಡೋದಿಲ್ಲ ಅಂತ ತಿಳ್ಕೊಂಡು ಮರ ಇಳಿದು ಓಡ್ ಬರ್ತಾನೆ. ಅಣ್ಣ ಹತ್ರ ಹೇಳ್ತಾನೆ, ನಾನು ಈ ಕ್ಷಣದಲ್ಲೇ ಬಾಣ ಹೂಡಿ ಅವ್ರನ್ನೆಲ್ಲ ಹೊಡೆದುಳಿಸ್ಬಿಡ್ತೀನಿ ಅಂತ. ಆಗ ರಾಮ ಹೇಳ್ತಾನೆ, ಬೇಡಪ್ಪ, ಬೇಡ ಬೇಡ, ಸಮಾಧಾನ, ಸ್ವಲ್ಪ ಇರು, ನೋಡೋಣ, ಅವನು ಮುಂದೆ ಬರ್ಲಿ, ಅವನು ನಮ್ಮ ಭರತನಲ್ವೇ, ಬೇರೆ ಯಾರೋ ಅಲ್ವಲ್ಲ, ಬರ್ಲಿ, ಯುದ್ಧ ಮಾಡೋದಾದ್ರೆ ಮಾಡ್ಲಿ, ನಮ್ಮ ಮೇಲೆ ಯುದ್ಧ ಮಾಡಿ ಅವನಿಗೆ ತೃಪ್ತಿ ಆಗೋದಾದ್ರೆ ಅದನ್ನು ಮಾಡ್ಲಿ ಅಂತ ರಾಮ ಹೇಳ್ತಾನೆ. ಮುಂದೆ ನಡೆದ ಕತೆ ಅನೇಕರಿಗೆ ತಮಗೆ ಗೊತ್ತಿರಬಹುದು. ಭರತ ಓಡೋಡಿ ಬಂದು ಅಣ್ಣನ ಪಾದಕ್ಕೆ ವಂದಿಸ್ತಾನೆ, ರಾಮನ ಪಾದಕ್ಕೆ ಎರಗುತ್ತಾನೆ. ರಾಮ ಅವನನ್ನು ಅಪ್ಕೊಳ್ತಾನೆ. ಮುಂದೆ ಅಣ್ಣನಿಗೆ ಇದು ನಿನ್ನ ರಾಜ್ಯ, ನೀನ್ ಬರಬೇಕು, ಅಯೋಧ್ಯೆಯಲ್ಲಿ ನೀನೇ ಪಟ್ಟಾಭಿಷಿಕ್ತನಾಗಬೇಕು, ತನ್ನದೆಲ್ಲ ತಾನು ರಾಜನಾಗ್ಲಾರೆ ಅಂತ ಹೇಳೋದನ್ನ, ಆಮೇಲೆ ಪಾದುಕಾ ಪ್ರದಾನ ಆಗೋದನ್ನ, ರಾಮ ಬರುವವರೆಗೆ ಸಿಂಹಾಸನದಲ್ಲಿ ಪಾದುಕೆಯನ್ನಿಟ್ಟು ಅಯೋಧ್ಯೆಯಿಂದ ದೂರದಲ್ಲಿರುವ ನಂದಿ ಗ್ರಾಮದಲ್ಲಿ ನಿಂತು ಅಲ್ಲಿಂದ ಆಡಳಿತವನ್ನ ನೋಡಿಕೊಂಡಂತ ಭರತನ ಒಂದು ಪರಾಕ್ರಮವನ್ನ, ಆ ಭ್ರಾತೃ ಪ್ರೇಮವನ್ನ ನೀವು ನೋಡ್ತೀರಿ. ಹೀಗೆ ಇದು ರಾಮಾಯಣದ ಒಂದು ಸನ್ನಿವೇಶ. ಇನ್ನು ಹಲವಾರು ಸನ್ನಿವೇಶಗಳು ರಾಮಾಯಣದಲ್ಲಿ ಬರ್ತವೆ. ಸಾಫ್ಟ್ ಸ್ಕಿಲ್ಸ್ ಬಗ್ಗೆ ಹೇಳೋದಾದ್ರೆ ಮಹಾಭಾರತ ಇನ್ನೊಂದು ಸನ್ನಿವೇಶ ಅಂತ ತಿಳ್ಕೊಳ್ಬೇಕು. ಯುದ್ಧ ಆರಂಭ ಆಗ್ತದೆ, ಧರ್ಮಕ್ಕೋಸ್ಕರ ಯುದ್ಧ. ಯಾಕೆ? ಒಂದೇ ಕುಟುಂಬದಲ್ಲಿ ಯುದ್ಧ. ಅವರೆಲ್ಲ ದಯಾದರು, ಕೌರವರು ಪಾಂಡವರು ಬೇರೆ ಬೇರೆ ಏನಲ್ಲ, ಅಣ್ಣ ತಮ್ಮಂದ್ರ ಮಕ್ಕಳು, ಒಂದೇ ಕುಟುಂಬದವರು ಅಂತ ಹೇಳ್ಬೋದು. ಹಾಗಿದ್ದಾಗ ಯುದ್ಧ ಯಾಕೆ? ನೆಲಕ್ಕಾಗಿ ಯುದ್ಧ ಅಲ್ಲ, ನಿಜವಾಗ್ಲೂ ಅಲ್ಲ. ನೆಲಕ್ಕಾಗಿ ಯುದ್ಧ ಅಲ್ಲ, ಅಧಿಕಾರಕ್ಕಾಗಿ ಯುದ್ಧ ಅಲ್ಲ, ಅದು ಅಲ್ಲ. ಹಾಗಾದ್ರೆ ಇದು ಧರ್ಮಕ್ಕ. ಕೃಷ್ಣ ಅಲ್ಲಿ ಲೋಕೋಪಕಾರಾರ್ಥವಾಗಿ ಧರ್ಮ ಸ್ಥಾಪನೆ ಮಾಡಿ ತೋರಿಸಬೇಕು, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತೋರಿಸಬೇಕು ಅನ್ನೋ ಸಲುವಾಗಿ ನಡೆಸಿದ ಒಂದು ಕಾರ್ಯಭಾರ. ಅರ್ಜುನ ಗಾಂಧೀವಿ ಪಾಂಡವ ವನವನ್ನ ಅಗ್ನಿಯ ನೈವೇದ್ಯ ಮಾಡಿ ಗಾಂಧೀವಿ ಎನಿಸಿಕೊಂಡಂತ ಅರ್ಜುನ ಕುರುಕ್ಷೇತ್ರದಲ್ಲಿ ಶತ್ರು ಸೈನ್ಯದಲ್ಲಿ ತನ್ನವರನ್ನೇ ಕಾಣುತ್ತಾ ದ್ರೋಣರು, ಕೃಪರು, ಈ ತರದವ್ರನ್ನೆಲ್ಲ ನೋಡ್ತಾ ಸೋತು ತನಗೆ ಬೇಡ, ತಾನು ಭೀಷ್ಮ ದ್ರೋಣರ ಜೊತೆ ಯುದ್ಧ ಮಾಡ್ಬೇಕಾಗಿ ಬರ್ತಾ ಇದೆಯಲ್ಲ, ಅವ್ರನ್ನೆಲ್ಲ ಸಾಯಿಸೋದು ಅಜ್ಜ ಮುತ್ತಜ್ಜಂದಿರು, ನಮ್ಮ ಕುಟುಂಬದ ಹಿರಿಯರು, ಅವ್ರನ್ನೆಲ್ಲ ನಾನು ಹೇಗೆ ಸಾಯಿಸ್ಲಿ, ಖಂಡಿತ ಸಾಧ್ಯ ಇಲ್ಲ ಅಂತ ಬಹಳ ವಿಚಲಿತನಾಗ್ತಾನೆ. ಮನ ಗೊಂದಲದ ಗೂಡಾಗಿ ಕೈಕಾಲ ಸೋತಂತೆ ಭಾಸವಾಗಿ ಶಕ್ತಿಯೇ ಉಡುಗಿರೋದಂತೆ ಆಗಿ ರಥದ ಕೆಳಗಿಳಿದು ಕೃಷ್ಣನ ಹತ್ರ ಹೇಳ್ತಾನೆ, ನಾನು ಯುದ್ಧ ಮಾಡ್ಲಾರ್ನಪ್ಪ ಅಂತ. ಆಗ ಕೃಷ್ಣ ಅವನಿಗೆ ವಿಶ್ವರೂಪ ದರ್ಶನ ತೋರಿಸ್ಬೇಕಾಯ್ತು. ತನ್ನಲ್ಲಿಯೇ ಎಲ್ಲವೂ ಇದೆ, ತಾನೇ ಎಲ್ಲವನ್ನು ಮಾಡ್ತಾ ಇರೋದು, ತಾನೇ ಎಲ್ಲವನ್ನು ನಡೆಸ್ತಾ ಇರೋದು, ತನ್ನ ಸಂಕಲ್ಪ ಮಾತ್ರದಿಂದ ಎಲ್ಲವೂ ಜಗತ್ತು ಬ್ರಹ್ಮಾಂಡ ನಡೀತಾ ಇದೆ, ಬ್ರಹ್ಮಾಂಡವನ್ನು ಸೃಷ್ಟಿಸಿ ಬ್ರಹ್ಮಾಂಡದೊಳಗೂ ತಾನಿದ್ದೇನೆ ಹಾಗಂತ ಅವನು ವಿಶ್ವರೂಪದಲ್ಲಿ ಅದನ್ನು ತೋರಿಸ್ತಾನೆ. ಮತ್ತು ಮುಂದೆ ನಡೆಯುವಂತ ಆ ಯುದ್ಧದ ಸನ್ನಿವೇಶದಲ್ಲಿ ಯಾರೆಲ್ಲ ಏನೆಲ್ಲ ಆಗ್ತಾರೆ ಅನ್ನೋದನ್ನ ಮೊದಲೇ ಒಂದು ವಿಡಿಯೋ ತರ ರೀತಿಯಲ್ಲಿ ತೋರಿಸ್ಬಿಡ್ತಾನೆ. ಇವತ್ತು ನಾವು ಕೆಲವೊಂದು ಕಾಲ್ಪನಿಕ ಸನ್ನಿವೇಶಗಳನ್ನ ವಿಡಿಯೋ ಮಾಡ್ಕೊಂಡು ನೋಡ್ತೇವಲ್ಲ, ಆ ರೀತಿಯಲ್ಲಿ ಕೃಷ್ಣ ಕಂಪ್ಲೀಟ್ ಒಂದು ದೃಶ್ಯ ಮಾಧ್ಯಮದ ರೀತಿಯಲ್ಲಿ ಅದನ್ನು ತೋರಿಸ್ಬಿಡ್ತಾನೆ. ನಂತರ
ಹೇಳ್ತಾನೆ ಅರ್ಜುನನಿಗೆ, ನೀನು ನಿಮಿತ್ತ ಮಾತ್ರ, ನಾನು ಹೇಳ್ತಾ ಇದ್ದೇನೆ ಅದನ್ನೆಲ್ಲ ಮಾಡೋದು ನಾನು, ನೀನೇನು ಮಾಡ್ತಾ ಇಲ್ಲ, ನೀನು ನಿನ್ ಕರ್ತವ್ಯ ಅಷ್ಟೇ ಮಾಡು, ಬೇರೆ ಏನು ಮಾಡಬೇಡ, ಮಿಕ್ಕಿದ್ದೆಲ್ಲ ನನಗರ್ಪಣೆ ಮಾಡು, ಮಿಕ್ಕಿದ್ದೆಲ್ಲ ನನಗೆ ಬಿಟ್ಬಿಡು, ನನ್ನ ಜವಾಬ್ದಾರಿ ಅಂತ ಬೋಧನೆ ಮಾಡ್ತಾನೆ. ಹಾಗೆ ಈ ಸಾಫ್ಟ್ ಸ್ಕಿಲ್ಸ್ ಅಂತಂದ್ರೆ ಇದರಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂದ್ರೆ ಸಂವಹನ ವಿಷಯಕ್ಕೆ ಸಂಬಂಧಪಟ್ಟಂತ ಸ್ಕಿಲ್ಸ್, ಕೌಶಲ್ಯಗಳು, ಲೀಡರ್ಶಿಪ್ ಸ್ಕಿಲ್ಸ್, ಇಲ್ಲಿ ಮುಖ್ಯಸ್ಥನಾಗಬೇಕು, ಗುಂಪಿನ ಯಜಮಾನನಾಗಬೇಕು ಅಥವಾ ಗುಂಪಿನ ಮುಖ್ಯಸ್ಥನಾಗಬೇಕು, ಆಗೋದಕ್ಕೆ ಸಾಧ್ಯ ಅಥವಾ ಆಗ್ಬೇಕಾಗ್ತದೆ, ಅದು ಏನಿದೆ, ಆ ರೀತಿಯ ಒಂದು ಕೌಶಲ್ಯ ಏನಿದೆ, ಅದು ಎಷ್ಟಿದೆ ಅದನ್ನು ನೋಡ್ಬೇಕು. ಲಿಸ್ನಿಂಗ್ ಸ್ಕಿಲ್ಸ್, ಬೇರೆಯವರು ಹೇಳಿದ್ದನ್ನ ಕೇಳೋದು, ಅರ್ಥ ಮಾಡ್ಕೊಳ್ಳೋದು, ಸನ್ನಿವೇಶವನ್ನ ಅರ್ಥ ಮಾಡ್ಕೊಳ್ಳೋದು, ಯಾರ್ಯಾರು ಏನೇನು ಹೇಳ್ತಾರೆ ಅದನ್ನ ಮನದಟ್ಟು ಮಾಡ್ಕೊಳ್ಳೋದು, ಶೀಘ್ರದಲ್ಲಿ ಕ್ಷಿಪ್ರದಲ್ಲಿ ವಿವೇಕದಿಂದ ವರ್ತಿಸೋದು, ಅವ್ರು ಹೇಳಿದ್ದನ್ನೆಲ್ಲ ಸರಿಯಾಗಿ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳೋದು, ಇದು ಲಿಸ್ನಿಂಗ್ ಸ್ಕಿಲ್ಸ್ ಸಂಬಂಧಪಟ್ಟಂತ ಒಂದು ವಿಷಯ. ಅಂದ್ರೆ ಆಲಿಕೆ, ಅದೊಂದು ಕೌಶಲ, ಆಲಿಸೋದು. ಅದರ ನಂತರ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಸಮಸ್ಯೆಗಳನ್ನ ಬಗೆಹರಿಸುವಂತ ಕೌಶಲ, ಹೇಗೆ ನಿಭಾಯಿಸಬೇಕು, ಯಾವ ರೀತಿ ನಿಭಾಯಿಸಬೇಕು, ಯಾವಾಗ ನಿಭಾಯಿಸಬೇಕು, ಯಾವುದಕ್ಕೆ ಪ್ರಯಾರಿಟಿ ಕೊಡಬೇಕು, ಯಾವುದಕ್ಕೆ ಆದ್ಯತೆ ಕೊಡಬೇಕು. ಕೆಲವೊಮ್ಮೆ ಏಕಕಾಲದಲ್ಲಿ ಅನೇಕ ಸಮಸ್ಯೆಗಳು ಬಂದ್ಬಿಡ್ತವೆ. ಅಂತ ಸಮಸ್ಯೆಗಳು ಬಂದಾಗ ಯಾವುದಕ್ಕೆ ಮೊದಲು ಆದ್ಯತೆ ಕೊಡಬೇಕು ಅದನ್ನ ನೋಡ್ಬೇಕಾದ್ರೆ ಎಲ್ಲವೂ ಮುಖ್ಯವೇ, ಯಾವುದು ಅಮುಖ್ಯ ಅಂತ ಇಲ್ಲ ಅಥವಾ ಯಾವುದು ನಗಣ್ಯ ಅಂತ ಇಲ್ಲ. ಆದ್ರೆ ಯಾವುದನ್ನ ಮೊದಲು ಆಯ್ಕೆ ಮಾಡ್ಕೊಳ್ಬೇಕು, ಇರೋದ್ರೊಳಗೆ ಯಾವುದನ್ನು ಮೊದಲು ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋದು ಅವನ ಬುದ್ಧಿ ವಿವೇಕಕ್ಕೆ ಬಿಟ್ಟಂತ ವಿಚಾರ, ವ್ಯಕ್ತಿಯ ಬುದ್ಧಿ ಕೌಶಲಕ್ಕೆ ಬಿಟ್ಟಂತ ವಿಚಾರ. ಅದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನು ಬರುತ್ತೆ. ಅದೇ ರೀತಿಯಲ್ಲಿ ಮ್ಯಾನೇಜರಿಯಲ್ ಸ್ಕಿಲ್ಸ್ ಅಂದ್ರೆ ಈ ಜನಸಮೂಹದಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ, ಯಾವುದೇ ಕಚೇರಿ ಇರ್ಬೋದು ಅಥವಾ ಸಮಾಜ ಇರ್ಬೋದು, ನಾನಾ ತರದ ಸನ್ನಿವೇಶಗಳನ್ನು ನಾವು ನೋಡ್ತಾ ಎದುರಿಸ್ತಾ ಇರ್ತೇವೆ. ಹಾಗಾಗಿ ನಾವಿರುವಂತ, ನಾವು ವಹಿಸಿಕೊಂಡಂತ ಕೆಲಸದಲ್ಲಿ, ಮಾಡುತ್ತಿರುವಂತ ಉದ್ಯೋಗದಲ್ಲಿ ಯಾವೆಲ್ಲ ಕೆಲಸಗಳನ್ನು ನಾವು ಯಾವ ಸಮಯದಲ್ಲಿ ಹೇಗೆ ನಿಭಾಯಿಸಬೇಕು, ಯಾವ ರೀತಿಯಲ್ಲಿ ನಿಭಾಯಿಸಬೇಕು, ಎಷ್ಟೆಷ್ಟು ಖರ್ಚು ವೆಚ್ಚ ಬಂದ್ರೆ ಹೇಗೆ ನಿಭಾಯಿಸಿಕೊಂಡು ಹೋಗಬೇಕು, ಇದನ್ನೆಲ್ಲ ಒಂದು ರೀತಿಯಲ್ಲಿ ನಿಭಾಯಿಸಿಕೊಳ್ಳುವಂಥದ್ದು, ವ್ಯವಸ್ಥಿತವಾಗಿ ಅದಕ್ಕೊಂದು ರೂಪುರೇಷೆ, ಕಲ್ಪನೆಯನ್ನು ಕೊಟ್ಕೊಳ್ಳುವಂಥದ್ದು, ಅದು ಮ್ಯಾನೇಜರಿಯಲ್ ಸ್ಕಿಲ್ಸ್ ಅನ್ನು ಬರುತ್ತೆ. ರಾಮಾಯಣದಲ್ಲಿ ಕಾಲನ ಆಗಮನವಾಗಿ ಶ್ರೀರಾಮನ ಜೊತೆ ಏಕಾಂತದಲ್ಲಿ ಕಾಲ ಸಭೆ ನಡೆಸುತ್ತಿದ್ದಾಗ, ಮಾತನಾಡುತ್ತಿದ್ದಾಗ, ಮೀಟಿಂಗ್ ನಡೆಸುತ್ತಿದ್ದಾಗ ರಾಮನ ಆಜ್ಞೆ ಆಗಿರ್ತದೆ ಒಳಗಡೆ ಯಾರನ್ನೂ ಬಿಡಬಾರದು ಅಂತ. ಅದೇ ಸಮಯದಲ್ಲಿ ದೂರ್ವಾಸರು ಬರ್ತಾರೆ, ಲಕ್ಷ್ಮಣ ದ್ವಾರದಲ್ಲಿ ನಿಂತು ಕಾಯ್ತಾ ಇರ್ತಾನೆ, ಅಣ್ಣನ ಅಪ್ಪಣೆಯಾಗಿದೆ, ಯಾರನ್ನೂ ಒಳಗೆ ಬಿಡುವ ಹಾಗಿಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ದೂರ್ವಾಸ ಕೇಳೋದಿಲ್ಲ. ನಿನಗೆ ನನ್ನ ಪರಿಚಯ ಇಲ್ಲ, ನಾನು ಈ ಕೂಡಲೇ ಶ್ರೀರಾಮನನ್ನು ನೋಡ್ಲೇಬೇಕು, ನನ್ನನ್ನೇ ಅನುಮತಿಸದಿರುವವ ನೀನ್ ಯಾರು, ನನಗೆ ಈಗ ನೀನು ಒಳಗೆ ಬಿಡ್ತೀಯೋ ಅಥವಾ ಶಾಪ ಕೊಟ್ಬಿಡ್ಲೋ ಅಂತ ಕೋಪಿಸ್ಕೊಳ್ತಾರೆ. ಅಂತ ಸನ್ನಿವೇಶದಲ್ಲಿ ದ್ವಂದ್ವ ಎದುರಾಗ್ತದೆ ಲಕ್ಷ್ಮಣನಿಗೆ. ಒಂದು, ಅವರನ್ನ ಒಳಗಡೆ ಅನುಮತಿಸಬೇಕು, ದೂರ್ವಾಸರು ಕೈ ಮುಗಿದು ಒಳಗಡೆ ಬಿಡಬೇಕು, ಅವ್ರು ಹೋಗ್ಬೇಕು, ಅವರು ರಾಮನನ್ನು ಕಾಣಬೇಕು. ಹಾಗೊಮ್ಮೆ ಬಿಟ್ರೆ ರಾಮನ ಏಕಾಂತ ಭಂಗವಾಗ್ತದೆ. ಜೊತೆಗೆ ರಾಮ ಮೊದಲೇ ಹೇಳಿದ್ದ, ಒಂದು ಕಂಡೀಷನ್ ಇತ್ತು, ಒಂದು ಷರತ್ತಿತ್ತು, ತಪ್ಪಿ ಯಾರನ್ನಾದ್ರೂ ಒಳಗಡೆ ಬಿಟ್ರೆ ದೇಹಾಂತ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ. ಅಂದ್ರೆ ದೇಹವನ್ನ ಬಿಟ್ಟು ಹೋಗಬೇಕು. ಹಾಗಾಗಿ ದೇಹತ್ಯಾಗ ಮಾಡಬೇಕಾದಂತ ಪರಿಸ್ಥಿತಿ ಎದುರಿಸಬೇಕಾಗ್ತದೆ. ಆ ಶಿಕ್ಷೆಯನ್ನು ಎದುರಿಸೋದಕ್ಕೆ ರೆಡಿ ಆಗ್ಬೇಕಾಗ್ತದೆ, ತಯಾರಾಗಬೇಕಾಗ್ತದೆ. ಅದೊಂದು. ಇಲ್ಲದಿದ್ರೆ ಅವರನ್ನು ಬಿಡದೇ ಇರೋದು, ಹಾಗೆ ತಡಿ ನಿಲ್ಸೋದು. ಹಾಗೊಮ್ಮೆ ನಿಲ್ಸಿದ್ದಾದ್ರೆ ಅವರು ಶಾಪ ಕೊಡ್ತಾರೆ. ಶಾಪ ಯಾವ ರೀತಿ ಇದ್ದು, ವೈಯಕ್ತಿಕ ಶಾಪ ಕೊಟ್ರೆ ಲಕ್ಷ್ಮಣನಿಗೆ ಯಾವ ತೊಂದರೆ ಇರಲಿಲ್ಲ. ನಿನ್ ಸುಟ್ಟು ಭಸ್ಮ ಆಗ ಹೋಗುವ ಅಥವಾ ಮತ್ತೇನಾದ್ರೂ ಆಗ ಹೋಗುವ ಹಾಗೆ ಹೀಗೆ ಅಂತ ಏನಾದ್ರು ಹೇಳಿದ್ರೆ ಏನೋ ತೊಂದರೆ ಇರಲಿಲ್ಲ, ಅದಕ್ಕೇನು ಬೇಜಾರು ಇರಲಿಲ್ಲ. ಒಂದೊಮ್ಮೆ ಇಡೀ ಅಯೋಧ್ಯೆ ಭಸ್ಮವಾಗ್ಬಿಡ್ಲಿ ಅಂತಂದ್ರೆ, ಅಥವಾ ರಾಜನಾಗಿರುವಂತ ರಾಮನಿಗೆ ಏನಾದರೂ ಶಾಪ ಕೊಟ್ಬಿಟ್ರೆ, ಈ ತರದ ಯೋಚನೆಗಳು, ಹಲವಾರು ಯೋಚನೆಗಳು ಮನಸ್ಸಿಗೆ ಬರ್ತವೆ. ಹಾಗಾಗಿ ಆ ಕ್ಷಣದಲ್ಲಿ ಏನೇ ಆದ್ರಾಗ್ಲಿ ರಾಮನ ಏಕಾಂತಕ್ಕೆ ಭಂಗ ಬಂದ್ರೂ ಸರಿಯೇ, ನನಗೆ ಶಿಕ್ಷೆ ಆದ್ರೂ ಸರಿಯೇ, ಇವರನ್ನ ಒಳಗೆ ಬಿಡುವುದೇ ಉತ್ತಮ ಎಂಬ ನಿರ್ಧಾರವನ್ನು ತೆಗೆದುಕೊಂಡು ಲಕ್ಷ್ಮಣ ದೂರ್ವಾಸರನ್ನ ಒಳಗೆ ಬಿಡ್ತಾನೆ, ದೇಹಾಂತ ಶಿಕ್ಷೆಯನ್ನ ಅನುಭವಿಸ್ತಾನೆ. ಮ್ಯಾನೇಜರಿಯಲ್ ಸ್ಕಿಲ್ಸ್ ಬಗ್ಗೆ ಹೇಳುವಾಗ ಈ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಕೆಲವೊಮ್ಮೆ ಬರಬಹುದು. ಇದನ್ನು ಇದೇ ರೀತಿ ಅಂತ ಅಲ್ಲ, ಹೀಗೆ ಈ ಅನಿವಾರ್ಯತೆಗಳು ಕೆಲವೊಮ್ಮೆ ಬರಬಹುದು. ನಮ್ಮ ಭಾರತೀಯ ಸೈನಿಕರು ದೇಶವನ್ನ ಕಾಪಾಡುವಾಗ ಇಂಥ ದ್ವಂದ್ವಗಳಿಗೆ ಸಿಲುಕುವಂತಹ ಸನ್ನಿವೇಶ ಇರ್ತದೆ. ಅಂತಹ ಸನ್ನಿವೇಶದಲ್ಲಿ ಅವರು ತಮ್ಮ ರಕ್ಷಣೆ ಮಾಡಿಕೊಳ್ಳೋದನ್ನ ಬಿಟ್ಟು ದೇಶವನ್ನು ಕಾಪಾಡೋದಕ್ಕೆ ಮುಂದಾಗ್ತಾರೆ. ಅದಕ್ಕಾಗಿ ನಾವು ನಿತ್ಯವೂ ಅವರನ್ನ ಸ್ಮರಿಸಬೇಕು. ಅದೇ ರೀತಿ ಇನ್ನು ಹಲವಾರು ಸ್ಕಿಲ್ಸ್ ಗಳು ಬರ್ತವೆ. ಸಾಫ್ಟ್ ಸ್ಕಿಲ್ಸ್, ಅದರೊಳಗೆ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಅಂತಲೂ ಕೂಡ ಹೇಳ್ತಾರೆ. ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು. ಕೆಲವರು ಇರ್ತಾರೆ, ಬಹುತೇಕ ಕಂಪನಿಗಳಲ್ಲಿ, ಬಹುತೇಕ ಉದ್ಯೋಗಗಳಲ್ಲಿ ಯಜಮಾನ್ರ ಹತ್ರ ಬೆಳಿಗ್ಗೆ ಬಂದು ತಮ್ಮ ಸೀನಿಯರ್ ಯಾರೇ ಇರಲಿ, ಯಜಮಾನರು ಅಂದ್ರೆ ನೇರವಾಗಿ ಕಂಪನಿ ಮುಖ್ಯಸ್ಥರು, ಕಂಪನಿಯ ಸಿಇಒ ಅಥವಾ MD ಅಂತ ಅಲ್ಲ, ಬೇರೆ ತನ್ನ ಸೀನಿಯರ್ ಯಾರಿದ್ದಾರೆ, ತನ್ನಗಿಂತ ಹೈಯರ್ ಪೊಸಿಷನ್ ನಲ್ಲಿ, ಉನ್ನತ ಹುದ್ದೆಯಲ್ಲಿ ಉನ್ನತ ಅಧಿಕಾರಿ ಯಾರಿದ್ದಾರೆ, ಅವರಿಗೆ ಮುಖ ತೋರಿಸಬೇಕಲ್ಲ. ಬೆಳಿಗ್ಗೆ ಬಂದಾಗ ಏನ್ ಕೆಲಸ, ಏನ್ ಮಾಡ್ಲಿ ಅಂತ ಇವರಾಗಿ ಇವರು ಖಂಡಿತವಾಗಿ ಕೇಳೋದಿಲ್ಲ. ಎಷ್ಟೋ ಜನ ಬರೋದು
ಅವ್ರು ಏನ್ ಹೇಳ್ತಾರೋ ಇವತ್ತು ನಾನು ಏನೋ ಮಾಡ್ಬೇಕಲ್ಲ ಅಂತ ಅನಿವಾರ್ಯತೆ. ದುಡ್ಡಿಗಾಗಿ ಕೆಲಸ ಅಲ್ಲ, ಕೆಲಸದಿಂದ ದುಡ್ಡು ಬರುತ್ತೆ. ನಾವು ತೃಪ್ತಿಯಿಂದ ಕೆಲಸ ಮಾಡಬೇಕು, ಆತ್ಮ ತೃಪ್ತಿಯಿಂದ ಕೆಲಸ ಮಾಡಬೇಕು, ಕರ್ತವ್ಯ ಅಂತ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು ಮಾಡುವ ಕೆಲಸವನ್ನ. ಆಗ ಅದಕ್ಕೆ ನಮಗೆ ಪ್ರತಿಫಲವಾಗಿ ಸಂಬಳ ಬರುತ್ತೆ. ಸಂಬಳವೋ ಪ್ರತಿಫಲ ಅಂದ್ರೆ ನೇರವ ಹಣವೋ ಬೇರೆ ರೂಪದಲ್ಲಿ ಬರುತ್ತೆ, ಅದು ನಿಶ್ಚಿತ. ಹಾಗಂತ ಈ ದುಡ್ಡೇ ಬರುತ್ತೆ, ಸಂಬಳ ಬರುತ್ತೆ ಅಂತ ಅದಕ್ಕಾಗಿ ಮಾತ್ರ ಇಷ್ಟೇ ಕೆಲಸ ನಂದು, ಇದಕ್ಕೂ ಜಾಸ್ತಿ ಇಲ್ಲ, ಇದಕ್ಕೂ ಹೆಚ್ಚಿಗೆ ಮಾಡ್ಲಾರೆ, ನಂದು 9 to 5:30 9 ರಿಂದ 5:30 ಮಾತ್ರ. 5 ಗಂಟೆ ಆಗ್ತದಂಗೆ ಕೆಲವರೆಲ್ಲ ಬ್ಯಾಂಕ್ಗಳೆಲ್ಲ ನಾವು ಎಷ್ಟೋ ಕಡೆ ನೋಡ್ತೇವೆ, ಹಿಂದೆಲ್ಲ ಹಾಗಿತ್ತು. ಈಗ ಅದು ಸ್ವಲ್ಪ ಬದಲಾವಣೆ ಆಗಿದೆ ಕಾಂಪಿಟಿಷನ್ ನಲ್ಲಿ. ಇಲ್ಲ ಅಂದ್ರೆ ಸಮಯ ಆಗ್ತಾ ಇದೆ ಅಂದ್ರೆ ಅರ್ಧ ಗಂಟೆ ಮೊದಲೇ ಅವ್ರದ್ದು ಏನಿದೆ ಬಿಲಾಂಗಿಂಗ್ಸ್ ತಗೊಂಡೋಗಿರೋದು, ಟಿಫಿನ್ ಕ್ಯಾರಿಯರ್ ಇರ್ಬೋದು, ಮತ್ತೇನೋ ಇರ್ಬೋದು, ಬ್ಯಾಗ್ಗಳಿರ್ಬೋದು, ಎಲ್ಲ ಎತ್ಕೊಂಡು ಹೊರಡೋದಕ್ಕೆ ಎಣಿಗಳಿಸ್ತಾ ಇದ್ರು. ಇದು ಸರಿಯಲ್ಲ. ಆ ಸಮಯವನ್ನ ಸ್ವಲ್ಪ ಹೆಚ್ಚುವರಿಯಾಗಿ ಇರಬೇಕಾಗಿದ್ದು ಧರ್ಮ. 5:30 ಅಂದ್ರೆ 5:30 ಅಲ್ಲ, 5:45 ಆಗ್ಬೋದು. ಸ್ವಲ್ಪ ಆಚೆ ಈಚೆ ಆ ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕು. ಒಂದು ಕ್ಷೇತ್ರದ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಜವಾಬ್ದಾರಿ ಏನಿದೆ ಅದನ್ನ ವಹಿಸಿಕೊಂಡು ನಿಭಾಯಿಸುವಂತದ್ದು ಸಾಫ್ಟ್ ಸ್ಕಿಲ್ಸ್ ಅಲ್ಲಿ ಬರುತ್ತೆ. ಇದೇ ರೀತಿ ನೂರಾರು ಸ್ಕಿಲ್ಸ್ ಗಳಿವೆ, ಕೌಶಲಗಳಿವೆ. ನುರಿತ ಶಾಸ್ತ್ರಜ್ಞರಿಂದ ಅಂದ್ರೆ ಯಾವ ಶಾಸ್ತ್ರ, ಯಾವುದೋ ಒಂದು ಅಧ್ಯಯನಕ್ಕೆ ಒಂದು ಗುರುಮುಖ ಬೇಕಲ್ಲ. ಹೀಗೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು, ಯಾವುದು ಬಿಹೇವಿಯರಲ್ ಸ್ಕಿಲ್, ಯಾವುದು ಮ್ಯಾನೇಜರಲ್ ಸ್ಕಿಲ್ಸ್, ಯಾವುದು ಲಿಸ್ನಿಂಗ್ ಸ್ಕಿಲ್ಸ್, ಯಾವುದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್, ಯಾವುದು ಇಂಟರ್ಪರ್ಸನಲ್ ಸ್ಕಿಲ್ಸ್, ಯಾವುದು ಕಮ್ಯುನಿಕೇಶನ್ ಸ್ಕಿಲ್ಸ್, ಇದನ್ನೆಲ್ಲ ಅರ್ಥಕೊಳ್ಬೇಕು ಅಂತಂದ್ರೆ ಆ ವಿಷಯದಲ್ಲಿ ನುರಿತವರನ್ನ ಸಂಪರ್ಕಿಸಬೇಕಾಗುತ್ತೆ. When you are going to an office or an industry or a business or any commercial place for a work, there you have to see the scenario, the atmosphere, working atmosphere it is called. You have to adjust yourself. That is called adaptability. Adaptability is also one skill. For adaptability, there are several other parameters or other skills are required. Such skills are called soft skills. Working atmosphere of one company or one office will differ from another. In few companies, it may be identical. It is very exceptional. But in many of the or most of the workplaces, working discipline will be different with respect to the management, time segment, or the workforce, or the pressure, or the work sequence, or the workload, priority, or the like. There are many aspects to be considered when you switch over from job to job, or one working atmosphere to another working atmosphere. This is for employees, and equally this holds good any person for fine tuning. During the previous personality development episode, I have been telling about Qs, IQ, EQ, SQ, CQ, AQ, like Qs. In addition to that, person must be trained with respect to soft skills and interpersonal skills. If he is trained enough, then he can recognize working atmosphere of a new portfolio or new job or new place, so that he can accommodate himself or herself to the situation and work smoothly, so that it will bring them a good reward. Mingle with the people around, teamwork, leadership, all such skills will be recognized. If you don't know, or if you don't have, or if you are lagging in such skills, then you may have to suffer a lot. If you are trained properly with respect to soft skills and interpersonal skills, definitely it will be a great reward and you will get a good recognition wherever you go, and your job, career or life also will become smooth. Here at Winning Thread, we train in both Kannada and English medium. ಈ ರೀತಿಯ ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ವಿನ್ನಿಂಗ್ ಥ್ರೆಡ್ ನಲ್ಲಿ ನಾವು ನಡೆಸ್ತಾ ಇದ್ದೇವೆ. ಯಾರಿಗೆ ಸಾಫ್ಟ್ ಸ್ಕಿಲ್ಸ್ ಕಲ್ತ್ಕೊಳ್ಬೇಕು ಅಂತಿದೆ, ಇದರಲ್ಲಿ ಕೂಡ ಕಸ್ಟಮೈಸೇಷನ್ ಮಾಡ್ಕೊಳ್ಳುವಂತ ಅವಕಾಶ ನಾವು ಕೊಡ್ತಾ ಇದ್ದೇವೆ. ಯಾಕೆಂದ್ರೆ ಇದು ಫೈನ್ ಟ್ಯೂನಿಂಗ್. ಸಾಫ್ಟ್ ಸ್ಕಿಲ್ಸ್ ಗುಂಪಿನಲ್ಲಿ ಕಲಿಸ್ಬಿಟ್ರೆ ಅದೊಂದು ಬೇರೆ ರೀತಿ. ಇಂಡಿವಿಜುವಲ್ ಆಗಿ ಅವ್ರನ್ನ ಅಸೆಸ್ ಮಾಡಿ, ಅನಲೈಸ್ ಮಾಡಿ, ನೋಡಿ ಅನಲೈಸ್ ಮಾಡೋದು ಕೂಡ ಒಂದು ಸ್ಕಿಲ್, ಸಾಫ್ಟ್ ಸ್ಕಿಲ್. ಅನಲೈಸ್ ಮಾಡಿ ಅವರು ವ್ಯಕ್ತಿ ಹೇಗೆ, ಯಾವ ರೀತಿ, ಎಲ್ಲಿ ನ್ಯೂನತೆ ಇದೆ, ಎಲ್ಲಿ ಕೊರತೆ ಇದೆ, ಅದನ್ನ ತುಂಬಿ ಬರುವಂತೆ ಟಾರ್ಗೆಟ್ ಅನ್ನು ಹಾಕೊಂಡು, ಗುರಿಯನ್ನು ಹಾಕೊಂಡು ಅವರನ್ನ ತಿದ್ದಿ ಬೆಳೆಸುವುದು ನಡೆಸ್ತೇವೆ. ಅದಕ್ಕೆ ಯಾರಿಗೆ ಆಸಕ್ತಿ ಇದೆ ಅವರು ಇಲ್ಲಿರುವ ನಂಬರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಸಮಯವನ್ನು ನಿಗದಿಪಡಿಸಿಕೊಂಡು ನಮ್ಮನ್ನ ಭೇಟಿ ಮಾಡಬಹುದು. ಧನ್ಯವಾದಗಳು. ನಮಸ್ಕಾರ.